ಇವತ್ತು ಏನು ಎಲ್ಲ ಪತ್ರಿಕೆಯ ಮಾಧ್ಯಮದವರು ಮತ್ತು ಮಾಧ್ಯಮ ಮಿತ್ರರೆಲ್ಲ ಇವತ್ತು ಬಂದಿದ್ದೀರಿ. ತಮ್ಮನ್ನ ಕರೆದಿರ್ತಕ್ಕಂಥ ಉದ್ದೇಶ ಏನು ಅಂದರೆ, ಇವತ್ತು ಕೋಲಾರ ಜಿಲ್ಲಾ SC/ST ಗುತ್ತಿಗೆದಾರರ ಸಂಘ ಮತ್ತು ಕೋಲಾರ ಜಿಲ್ಲಾ ಹಿಂದುಳಿದ ವರ್ಗಗಳ ಸಂಘ ಹಾಗೂ ಸಂಯುಕ್ತ ಆಶ್ರಯದಲ್ಲಿ ನಾಳೆ ಕೋಲಾರ ಜಿಲ್ಲೆಯಲ್ಲಿ ವಿಶ್ವೇಶ್ವರ ಜಲಭಾಗ್ಯ ನಿಗಮ, ಈ ನಿಗಮ ಬಂದು ಜಲಸಂಪನ್ಮೂಲ ಇಲಾಖೆ ಅಡಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಈ ನಿಗಮದಲ್ಲಿ ಸುಮಾರು 125 ಕೋಟಿ ಟೆಂಡರ್ ಕೋಲಾರ ಜಿಲ್ಲೆಯಲ್ಲಿ ಕರೆದಿದ್ದಾರೆ. ಆಮೇಲೆ ಟೆಂಡರ್ ಕರೆದಿರ್ಬೇಕ ಸಂದರ್ಭದಲ್ಲಿ ನಮಗೆ ಮೀಸಲಾತಿ ಏನು ಸಿದ್ದರಾಮಯ್ಯನವರು ಬಹಳ ಆಶಯಗಳಿಟ್ಕೊಂಡು ನಮಗೆ ಕಾಯ್ದೆಯನ್ನು ತಂದಿರ್ತಕ್ಕಂಥದ್ದು ಏನಂದ್ರೆ, ಈ ಒಂದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಮತ್ತು ಹಿಂದುಳಿದ ಗುತ್ತಿಗೆದಾರರಿಗೆ, ಬಡ ಗುತ್ತಿಗೆದಾರರಿಗೆ ಅನುಕೂಲ ಆಗಲಿ ಅಂತಕ್ಕಂಥದ್ದು ವಿಧಾನಸೌಧದಲ್ಲಿ ಪಾಸ್ ಮಾಡಿಕೊಟ್ಟಿರ್ತಕ್ಕಂಥ ಕಾಯ್ದೆ ಇದೆ. ಏನಂದ್ರೆ ಸಾಮಾಜಿಕ ಸಿಗ್ಲಿ ಅಂತ. ಆದ್ರೆ ಇವತ್ತು ಆ ಸಾಮಾಜಿಕ ನ್ಯಾಯಕ್ಕೆ ಧಕ್ಕೆ ಆಗ್ತಕ್ಕಂಥ ಕೆಲಸವನ್ನು ಅಧಿಕಾರಿ ವರ್ಗ ಮಾಡ್ತಾ ಇದೆ. ಕಾರಣ ಏನು ಅಂದ್ರೆ, ಇವತ್ತು ನಮಗೆ 1 ಕೋಟಿವರೆಗೆ ಮೀಸಲಾತಿ ಅಂತ ಹೇಳಿದ್ದಾರೆ. ಇವತ್ತು ಒಂದು ಕೆರೆಗೆ 1 ಕೋಟಿ ಇಲ್ಲ 10 ಕೋಟಿ ಹಾಕಿ ನಾವು ಕೇಳಲ್ಲ. 1 ಕೆರೆಗೆ 1 ಕೋಟಿ ಹಾಕಿ ಉಳಿತ ಕಾರ್ಯ ಮಾಡಿ ನಮ್ದು ಅಭ್ಯಂತರ ಇಲ್ಲ. ಆದ್ರೆ ಒಂದು ಕೆರೆಗೆ 4-5 ಒಂದು ಕಾಮಗಾರಿಯಲ್ಲಿ 4-5 ಕಾಮಗಾರಿಗಳನ್ನು ಸೇರಿಸಿ ಪ್ಯಾಕೇಜ್ ಮಾಡುವಂತ ಮುಖಾಂತರ ನಮಗೆ ಮೀಸಲಾತಿ. GR ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ. ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ. ಜಾಯಿಂಟ್ ರಿಪ್ಲೇಸ್ಮೆಂಟ್, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು 7020532255ಕ್ಕೆ ಹಿಂದೆ ಕರೆ ಮಾಡಿ. ಈ ಪ್ಯಾಕೇಜ್ ಅಂತ ಪಿಡುಗು ಏನಿದೆ ಇವತ್ತು ಎಲ್ಲಾ ಗುತ್ತಿಗೆದಾರರು ಈ ಜಿಲ್ಲೆಗೆಲ್ಲ ಇಡೀ ರಾಜ್ಯಕ್ಕೆ ವ್ಯಾಪಿಸ್ಬಿಟ್ಟಿದೆ. ಏನು ಅಂದ್ರೆ, ಬಲಿತ ಗುತ್ತಿಗೆದಾರರು ಯಾರೋ ಒಬ್ರು ಕರ್ಸ್ಕೊಳ್ಳೋದು, ಮೊದಲೇ ಅವರ ಒಂದು ಅರ್ಹತೆಗಳೇನು ತಿಳ್ಕೊಂಡು ಅವ್ರಿಗೆ ಅನುಕೂಲವಾಗುವ ರೀತಿಯ ಟೆಂಡರ್ ಮಾಡ್ತಕ್ಕಂಥ ಅಧಿಕಾರಿ ವರ್ಗ ಏನೋ ಬಹಳ ಒಳಸಂಚನ ರೂಪಿಸಿ ಬಹಳ ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಾ ಇದೆ. ಅವ್ರಿಗೆ ಅನುಕೂಲ ಮಾಡೋಕ್ಕೋಸ್ಕರ ಕ್ರಿಯಾಶೀಲ ಕೆಲಸ ಮಾಡ್ತಾ ಇರೋದ್ರಿಂದ ನಮ್ಮಂತ ಬಡ ಗುತ್ತಿಗೆದಾರರು, ಮಧ್ಯಮ ಗುತ್ತಿಗೆದಾರರು, ದಲಿತ ಗುತ್ತಿಗೆದಾರ, ಹಿಂದುಳಿದ ಗುತ್ತಿಗೆ ಎಲ್ಲರಿಗೂ ಅನ್ಯಾಯ ಆಗ್ತಾ ಇದೆ. ಹಾಗಾಗಿ ಇವತ್ತೇನಂದ್ರೆ, ನಿಮ್ಮನ್ನ ಕರೆದಿರ್ತಕ್ಕಂಥ ಉದ್ದೇಶ ಅಂದ್ರೆ, ನಾಳೆ ಕಾರ್ಯಪಾಲಕ ಅಭಿಯಂತರರು ವಿಶ್ವೇಶ್ವರ ಜಲಭಾಗ್ಯ ನಿಗಮ ಎತ್ತಿನಹೊಳೆ ಯೋಜನೆ ಮಧುಗಿರಿ ಅಲ್ಲಿ 2 ಕೋಟಿವರೆಗೆ ಕಾಮಗಾರಿಗಳಿಗೆ ಪೂರ್ವಭಾವಿ ಸಭೆಯನ್ನು ಕರೆದಿದ್ದಾರೆ. ಏನಕ್ಕೆ ಅಂದ್ರೆ, ಅಲ್ಲಿ ಆ ಸಭೆ ಕರೆಯುವ ಉದ್ದೇಶ ಅಂದ್ರೆ, ಗುತ್ತಿಗೆದಾರರನ್ನ ನಾವು ಈ ಕೆಲಸಗಳನ್ನ ಕರೆದಿದ್ದೀವಿ, ಈ ಕೆಲಸಗಳಿಗೆ ನೀವು ಟೆಂಡರ್ ಭಾಗವಹಿಸಬೇಕಾದ್ರೆ ನೀವು ಇಂಥ ಅರ್ಹತೆಗಳನ್ನು ಕೈಗೊಳ್ಳಬೇಕು ಅಂತ. ಒಂದು ವೇಳೆ ಅಲ್ಲೇನಾದ್ರೂ ಕಾನೂನು ವ್ಯಾಪ್ತಿ ಮೀರಿ ಅವರ ವಿವೇಚನೆಗೆ ಬಂದಂತಹ ಕಾನೂನುಗಳನ್ನ ನಿಯಮಗಳನ್ನ ಹಾಕಿದ್ರೆ ಆ ನಿಯಮ ನಾವು ವಿರೋಧವನ್ನು ವ್ಯಕ್ತಪಡಿಸ್ತೀವಿ. ಆದ್ಮೇಲೆ ನಾಳೆ ನಾವು ನಮ್ಮೆಲ್ಲ ಗುತ್ತಿಗೆದಾರರು ಒಂದು ನಿಯೋಗ ನಾಳೆ ನಾವು ಇದಕ್ಕೆ ಹೋಗ್ತಾ ಇದೀವಿ. ಇಲ್ಲಿ ಮಧುಗಿರಿಗೆ ಅಲ್ಲಿಗೆ ಹೋಗಿ ಕಾರ್ಯಪಾಲಕ ಅಭಿಯಂತರ ಮುಂದೆ ಹೋಗಿ ನಮ್ಮ ಒಂದು ವಾದವನ್ನು ಸಮರ್ಥನೆ ಮಾಡುತ್ತೀವಿ. ಏನು ಅಂದ್ರೆ, ಕರೆದಿರ್ತಕ್ಕಂಥ ಎಲ್ಲಾ ಪ್ಯಾಕೇಜ್ ಟೆಂಡರ್ಗಳನ್ನ ರದ್ದಾಗಬೇಕು. ಅದಾದ್ಮೇಲೆ ನಾವು ಏನು ಕಾನೂನು ಪ್ರಕಾರ ನಮಗೆ 2017ರಲ್ಲಿ 50 ಲಕ್ಷವರೆಗೆ ಮೀಸಲು ಸಿಕ್ತು. ಆಮೇಲೆ 2020 ನಮ್ಮ ಸಿದ್ದರಾಮಯ್ಯ ಸಾಹೇಬ್ ಮುಖ್ಯಮಂತ್ರಿ ಆದ್ಮೇಲೆ ನಮ್ಮ ಮೇಲೆ ಬಹಳ ಕಳಕಳಿಯನ್ನು ಇಟ್ಟು 1 ಕೋಟಿ 50 ಲಕ್ಷದಿಂದ 1 ಕೋಟಿವರೆಗೆ ಮೀಸಲಾತಿ ಆದೇಶವನ್ನ ಏರಿಸಿ ನಮ್ಗೆ ಕೊಟ್ಟರು. ಆ ಆದೇಶ ಇವಾಗ ಉಪಯೋಗ ಬರ್ತಾ ಇಲ್ಲ. ಹಾಗಾಗಿ ಎಲ್ಲಾ ಕರೆದ ಟೆಂಡರ್ ಈ ಕೂಡ ರದ್ದು ಮಾಡಿ ನಮಗೆ ನಿಯಮಾನುಸಾರ ಏನು ಟೆಂಡರ್ ಪ್ರಕಾರ ನಮಗೆ ರ್ಯಾಂಡಮೈಸೇಷನ್ ಹಾಕಿ ಆಯಾ ವರ್ಗಗಳಿಗೆ ಕೊಡ್ಬೇಕಾಗಿರ್ತಕ್ಕಂಥ ಸಾಮಾಜಿಕ ಕೊಡಬೇಕು ಅಂತಕ್ಕಂಥ ವಾದವನ್ನು ನಾವು ಮಂಡಿಸಿ ಕೊಟ್ಟಿದ್ದೀವಿ. ಅದಕ್ಕೆ ವಿಚಾರ ನಮ್ಮ ಪತ್ರಕರ್ತ ತರಬೇಕು ಅಂತ ನಾವೆಲ್ಲ ಮಾತಾಡಿ ತಂದಿದ್ವಿ. ಈಗ 125 ಕೋಟಿ ಕರೆದಿದ್ದಾರೆ. ಈ 125 ಕೋಟಿಯಲ್ಲಿ ನಾವು ಹೋರಾಟ ಅವಧಿಯಿಂದ ಮಾಡ್ತಾನೆ ಇದ್ದೀವಿ. ಇದೇನು ಅಂದ್ರೆ, ಇವತ್ತಿನ ದಿವಸ ಈ 4 ಕೋಟಿ ಟೆಂಡರ್ ಇದೆ. 4 ಕೋಟಿ ಟೆಂಡರ್ ಹಾಕ್ಬೇಕು ಅಂದ್ರೆ ಇಲ್ಲಿನ ಗುತ್ತಿಗೆದಾರರಿಗೆ ಒಬ್ಬೊಬ್ರು ಈ ಹಿಂದೆ 5 ವರ್ಷದಲ್ಲಿ ಒಂದು ಕಾಮಗಾರಿಗೆ 4 ಕೋಟಿ ಟೆಂಡರ್ ಹಾಕ್ಬೇಕು ಅಂದ್ರೆ 8 ಕೋಟಿ ವಹಿವಾಟು ನಡೆಸಿರ್ಬೇಕು. 1 ವರ್ಷ ಅಲ್ಲ 2 ವರ್ಷ ಅಂದ್ರೆ ಬರೋಬ್ಬರಿ 16-17 ಕೋಟಿ ವಹಿವಾಟು ಇರ್ಬೇಕು. ಅಂತ ಗುತ್ತಿಗೆದಾರರು ಕೋಲಾರ ಜಿಲ್ಲೆ ಯಾರು ಇಲ್ಲ. ಇದು ಯಾರೊಂದು ಹೊರ ರಾಜ್ಯದ ಗುತ್ತಿಗೆ ಅನುಕೂಲ ಮಾಡ್ಲಿಕ್ಕೋಸ್ಕರ ನಡೀತಕ್ಕಂಥ ಒಂದು ಹುನ್ನಾರ ಇದೆ. ಅದಕ್ಕೆ ಅವರಿಗಾಗಿ ಮಾಡಿರುವಂತ ಹುನ್ನಾರ ಇದೆ. ಈಗ ಆಂಧ್ರದಲ್ಲಿ ಇರಿಗೇಷನ್ ಪ್ರಾಜೆಕ್ಟ್ ಜಾಸ್ತಿ ಇದೆ. ಅವರು ಒಂದು ಇರಿಗೇಷನ್ ತಗೊಂಡ್ರು ಅಂದ್ರೆ 500 ಕೋಟಿ 6 ಕೋಟಿ ಟೆಂಡರ್ ತಗೊಂತಾರೆ. ಅವರಿಗೆ ಇಂಥ ಸಣ್ಣ ಟೆಂಡರ್ ಹಾಕೊಳ್ಳೋದು ಬಹಳ ಈಸಿ. ಆದ್ರೆ ನಮ್ಮಂತ ಗುತ್ತಿಗೆದಾರ ಸಣ್ಣ ಪಣ್ಣ ಗುತ್ತಿಗೆದಾರರ ಈ ರೀತಿಯಾದಂತಹ ಕಾಮಗಾರಿಗಳಿಗೆ ಭಾಗವಹಿಸಲಿಕ್ಕೆ ಬಹಳ ಕಷ್ಟ ಆಗ್ತದೆ. ಇದು ಉದ್ದೇಶ ಏನು ಅಂದ್ರೆ, ದಲಿತರಿಗೆ ಮತ್ತು ಯಾರು ನಮ್ಮ ಹಿಂದುಳಿದ ಗುತ್ತಿಗೆದಾರರಿಗೆ ಯಾವ ಆಶಯಗಳನ್ನ ಮಹತ್ವದ ಆಶಯಗಳು ಇಟ್ಕೊಂಡು ಈ ಒಂದು ಕಾಯ್ದೆ ತಿದ್ದುಪಡಿ ತಂದು ಆದೇಶ ಕಾನೂನು ಮಾಡಿದ್ರು, ಆ ಕಾನೂನು ಭಂಗ ತರಲಿಕ್ಕೆ ಕೊಟ್ಟಿದ್ದು ಅಧಿಕಾರಿ ವರ್ಗ. ನಮ್ಗೆ ವಿರೋಧಿಗಳು ಯಾರು ಅಂತ ಹೇಳಿದ್ರೆ ಸರ್ಕಾರ ವಿರೋಧಿ ಇಲ್ಲ. ಏನೋ ನಮ್ಮ ಮಾಧ್ಯಮ ಮಿತ್ರರೇ ತಮ್ಮ ಗಮನಕ್ಕೆ ವಿಶೇಷ ತರ್ತೀನಿ. ನಮಗೆ ವಿರೋಧಿಗಳು ಯಾರಾದ್ರೂ ಇದ್ರೆ ಅದು ಸರ್ಕಾರ ಅಂತ ಅಲ್ವೇ ಅಲ್ಲ.
ಸ್ಥಳೀಯ ಶಾಸಕರು ಅಂತ ಅಲ್ವೇ ಅಲ್ಲ, ಸಂಸದರು ಅಲ್ಲ, ನಮಗೆ ಈ ಅಧಿಕಾರಿ ವರ್ಗ ಇದ್ದಾರಲ್ಲ, ಈ ಅಧಿಕಾರಿ ವರ್ಗ ಏನಂದ್ರೆ ನಮಗೆ ಮೀಸಲಾತಿಯನ್ನು ಕೊಡಬೇಕು ಅಂತ ತಮ್ಮ ಇರ್ತಕ್ಕಂಥ ಎಲ್ಲಾ ಬುದ್ಧಿವಂತಿಯನ್ನು ಉಪಯೋಗಿಸಬೇಕಾಗಿತ್ತು. ಆದ್ರೆ ಅವರು ಅದ್ರ ವಿರುದ್ಧವಾಗಿ ಏನು ಅಂದ್ರೆ ಈ ಸಮುದಾಯಗಳಿಗೆ ಏನಾದ್ರು ಮಾಡಿ ಮೀಸಲಾತಿ ಹೊಂದಿಸ್ಲಿಕ್ಕೆ ಏನೆಲ್ಲ ಅವಕಾಶಗಳಿದೆ, ಏನೆಲ್ಲ ದಾರಿಗಳಿದೆ ಅಂದ್ಬಿಟ್ಟು ರಾತ್ರಿಯಲ್ಲಿ ನಿದ್ದೆ ಹೋಗದೆ ಕಷ್ಟಪಟ್ಟು ಏನ ಈ ಸಮುದಾಯಕ್ಕೆ ವಂಚನೆ ಮಾಡಬೇಕು ಅಂತಲೇ ಎಲ್ಲ ಗುತ್ತಿಗೆ ಎಲ್ಲ ಅಧಿಕಾರಿಗಳಲ್ಲ ಯಾರು ಈ ಸಂಕುಚಿತ ಮನೋಭಾವ ಇಟ್ಕೊಂಡಿದ್ದಾರಲ್ಲ, ಈ ಸಮುದಾಯಕ್ಕೆ ಸ್ವಲ್ಪ ಚಿಕ್ಕ ಕೀಳು ಮನಸ್ಥಿತಿ ಆ ಅಧಿಕಾರಿಗಳು ಮಾತ್ರ ಎಲ್ಲ ಅಧಿಕಾರಿಗಳು ತಪ್ಪಾಗ್ತದೆ. ಈಗ ಕೆಲ ಅಧಿಕಾರಿಗಳು ನಮ್ಮನ್ನ ಇವತ್ತು ನಾವು ಮಟ್ಟಕ್ಕೆ ಬೆಳಿಲಿಕ್ಕೆ ಕೆಲ ಅಧಿಕಾರಿಗಳು ಸಪೋರ್ಟ್ ಮಾಡಿದ್ದಾರೆ. ನಾವೆಲ್ಲ ಒಟ್ಟಾರೆ ಅಧಿಕಾರಿಗಳನ್ನ ನಾವು ಬಟ್ ತೋರಿಸಿಲ್ಲ. ಯಾರು ಕೀಳು ಮನಸ್ಥಿತಿ ಇಟ್ಕೊಂಡಿದ್ದಾರೆ, ಯಾರು ಚಿಕ್ಕ ಮನೋಭಾವ ಇಟ್ಕೊಂಡಿದ್ದಾರೆ ಅಂತವ್ರಿಗೆ ಮಾತ್ರ ನಾವು ಹೇಳಿ ಬಯಸ್ತಾ ಇದ್ದೇನೆ. ಅಂತ ಮನಸ್ಥಿತಿಗೆ ಬೇಗ ಬದಲಾಗ್ಲಿ ಅಂತ ಭಗವಂತ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಹಾಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಅಂತ ಒಳ್ಳೆ ಬುದ್ಧಿ ಕೊಡು, ಇನ್ನಾದ್ರೂ ಈ ಸಮಾಜಕ್ಕೆ ಸಿಗ್ಲಿ ಅಂತ ಹೇಳಿಕ್ಕೆ ಬಯಸ್ತಾ ಇದ್ದೀವಿ. ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಏನಾದ್ರು ಎಷ್ಟು ಕೋಟಿ ಇದೆ? ಕೋಲಾರ ಜಿಲ್ಲೆಯಲ್ಲಿ ಬರೋಬ್ಬರಿ 90 ಕೋಟಿಯಿಂದ ಇದೆ. ಬರೀ ಒಂದು ನೋಟಿಫಿಕೇಶನ್ ಅಲ್ಲಿ ಇಂಥ ಅಧಿಸೂಚನೆಗಳು ಬಹಳಷ್ಟು ಬರ್ತಾ ಇರ್ತದೆ, ಬಹಳಷ್ಟು ಹೋಗ್ತಾ ಇರ್ತದೆ. ಆದ್ರೆ ನಾವು ನಿರಂತರ ಹೋರಾಟ ಮಾಡ್ತಾನೆ ಇದ್ದೀವಿ. ನಾವು ನಮ್ಮ ಅಧ್ಯಕ್ಷರೆಲ್ಲ ಹೋರಾಟ ಮಾಡ್ತಾನೆ ಬಂದಿದ್ದೀವಿ ರಾಜ್ಯದಿಂದ ಹಿಡಿದು. ಆದ್ರೆ ನಮ್ಮನ್ನು ದಾರಿ ತಪ್ಪಿಸಕ್ಕೆ ಎಲ್ಲಾ ರೀತಿಯಲ್ಲಿ ಏನೆಲ್ಲ ದಾರಿಗಳೆಲ್ಲ ಹುಡುಕ್ತಾರೆ, ಮೈಕ್ರೋಸ್ಕೋಪ್ ಹಾಕಿ ದುರ್ಬಿಡಿಯಾಗಿ ಹುಡುಕ್ತಾರೆ, ಏನೆಲ್ಲ ಇವ್ರು ತಪ್ಪಿಸಕ್ ದಾರಿ ಇದೆ ಅಳವಡಿಕೆ ಅಂತಕ್ಕಂಥ ಮಾಡ್ತಿದ್ದಾರೆ. ಹಾಗಾಗಿ ಇನ್ನಾದ್ರು ಬುದ್ಧಿ ಬರಲಿ. ನಾಳೆ ಹೋಗ್ತಾ ಇದ್ದೀವಿ, ಹೋಗಿ ನಾವು ನಮ್ಮೆಲ್ಲ ಬುಧವಾರ ತಮ್ಮನ್ನ ಮತ್ತೆ ಇನ್ನೊಂದ್ಸರಿ ಭೇಟಿ ಮಾಡ್ಬೇಕಾಗಿ ಬರ್ತದೆ. ಆ ಸಂದರ್ಭದಲ್ಲಿ ಸಮಗ್ರವಾಗಿ ಏನು ಜಿಲ್ಲೆ ನಡೆದಿರ್ತಕ್ಕಂಥ ಎಲ್ಲ ವಿಚಾರಗಳನ್ನ ನಾವು ಎಳೆಯಾಗಿ ನಿಮಗೆ ಮುಂದೆ ಇಡ್ತೀವಿ. ಒಂದು ಕಾಮಗಾರಿ 4 ಕೋಟಿಗೆ ಕರೆದಿದ್ದಾರೆ. ನಮಗೆ SC ST ಗುತ್ತಿಗೆದಾರರು ಮತ್ತು OBC ಗುತ್ತಿಗೆದಾರರಿಗೆ ನಮ್ಗೆ ಬೇಕಾದಂಥ 35ರಿಂದ 40 ಮೀಸಲಾತಿ ಏನಿದೆಯೋ ಅದು ಕೊಡಬೇಕಾಗಿತ್ತು. ಸೊ ನಮಗೆ ವಂಚಿಸಿ ದೊಡ್ಡ ಗುತ್ತಿಗೆದಾರರಿಗೆ ಅನುಕೂಲ ಮಾಡ್ಬೇಕಂತ ಹೇಳಿ ಮಾಡಿರೋ ಹುನ್ನಾರ ಇದು. ನಮಗೆ 120 ಕೋಟಿ ಟೆಂಡರ್ ಏನು ಕರೆದವರು ನಮ್ಗೆ ಕೊಡಬೇಕಾಗಿದ್ದು ಸುಮಾರು 40ರಿಂದ 45 ಕೋಟಿ ನಮಗೆ ಬರಬೇಕಾಗಿತ್ತು. ನಮ್ಮ ಪಾಲು ಆ ಪಾಲು ಕೊಡ್ತಾ ಇಲ್ಲ. ಆ ಪಾಲು ಕೊಡದಿರೋ ಉದ್ದೇಶದಿಂದ ನಾವು ಎಲ್ಲ ಹೋಗಿ ನಾಳೆ ಆಫೀಸ್ಗೆ ಇದನ್ನ ಅರ್ಜಿ ಕೊಟ್ಟಿದ್ವಿ. ಇದು ಮುಂಚೆ ಆಲ್ರೆಡಿ ನಾವು DC-ಗೂ ಕೊಟ್ಟಿದ್ದೀವಿ. DC ಅವರು ನಮ್ಗೆ ಯಾವುದೇ ರೀತಿ ಸ್ಪಂದಿಸಿಲ್ಲ. ಸ್ಪಂದಿಸಿದ್ದಾರೆ ಬಟ್ ಅವ್ರಿಗೆ ಅದಕ್ಕೆ ಬರಲ್ಲ, ಅಧಿಕಾರ ವ್ಯಾಪ್ತಿ ಬರಲ್ಲದಕ್ಕೋಸ್ಕರ ನಾವು ನಾಳೆ ಮಧುಗಿರಿಗೆ ಇಷ್ಟು ಜನ ಗುತ್ತಿಗೆದಾರರು ಮತ್ತೆ ಇದಕ್ಕಿಂತ ಹೆಚ್ಚಿನ ಗುತ್ತಿಗೆದಾರರು ನಾಳೆ ಹೋಗ್ತಾ ಇದೀವಿ. ಹೋಗಿ ಅಲ್ಲಿ ನಮ್ಮ ಅವಾಗಲೇ ಸ್ಪೀಕರ್ ಮಾಡ್ತೀವಿ. ಸ್ವೀಕರಿಸ್ಬಿಟ್ಟು ಅವ್ರು ಏನ್ ಹೇಳ್ತಾರೆ ನೋಡ್ಕೊಂಡು ಆಮೇಲೆ ಮುಂದಿನ ನಾಳೆ ನಿಮ್ಮ ಒಂದು ಮಾಧ್ಯಮ ಮುಖಾಂತರ ನಾವು ಎಚ್ಚರಿಕೆ ಕೊಡ್ಕೊಂಡು ಅವ್ರಿಗೆ ಮುಂದಿನ ಕಾರ್ಯಕ್ರಮ ನಾವು ಮಾಡ್ತೀವಿ ಅಂತ ಈ ಮೂಲಕ ಹೇಳ್ತಾರೆ. ಆಮೇಲೆ ನಾವು ಬುಧವಾರ ತಮ್ಮನ್ನ ಭೇಟಿ ಆಗ್ತೀವಿ. ಮತ್ತೆ ಅವತ್ತು ನಮ್ಮದೊಂದು ಅಭಿಯಾನ ಇದೆ. ಅವತ್ತು ಅಭಿಯಾನಕ್ಕೆ ಎಲ್ಲ ಪತ್ರಿಕಾ ಮಾಧ್ಯಮದವರು ಬರಬೇಕು ಅಂತ ಇವತ್ತೇ ಮನವಿ ಮಾಡ್ತಾ ಇದ್ದೀನಿ. ನಮಗೆ ನಿಮ್ಮ ಸಹಕಾರ ಇಲ್ಲದೆ ಇದ್ರೆ ನಾವೇನು ಸಾಧನೆ ಮಾಡಕ್ ಆಗೋದಿಲ್ಲ. ನಿಮ್ಮ ಸಹಕಾರ ಹಾಗೂ ನಮ್ಮ ಮೇಲೆ ಒಂದಷ್ಟು ಅನುಕಂಪಗಳು ಇರ್ಬೇಕಂತ ನಾನು ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ಅಧ್ಯಕ್ಷ ಬರ್ಬೇಕಾಗಿತ್ತು. ಅವರು ಯಾವುದೋ ಬೇರೆ ಖಾಸಗಿ ಕಾರ್ಯಕ್ರಮ ಇರೋದು, ಯಾವುದೋ ಒಂದು ನ್ಯಾಯದ ವಿರೋಧ ಬರೋಕ್ಕಾಗಲಿಲ್ಲ. ಹಾಗಾಗಿ ಇವತ್ತು ನಾನು ಕಿರಣ್ ಅಂದ್ಬಿಟ್ಟು ಕೋಲಾರ ಜಿಲ್ಲಾ SC ST ಗುತ್ತಿಗೆದಾರರ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ, ಆಮೇಲೆ ನಮ್ಮ ಜಯರಾಮ್ ಅವರು ಕೋಲಾರ ಜಿಲ್ಲಾ ಹಿಂದುಳಿದ ವರ್ಗಗಳ OBC ಹಿಂದುಳಿದ ವರ್ಗಗಳ ಗುತ್ತಿಗೆದಾರರ ಅಧ್ಯಕ್ಷರು, ಹಾಗೂ ನಮ್ಮ ಕೋಲಾರ ನಗರದ ST ಅಲ್ಲ, ನಮ್ಮ ಕೋಲಾರ ಜಿಲ್ಲಾ SC ST ಗುತ್ತಿಗೆ ಸಂಘದ ನಮ್ಮ ಸಂಘಟನಾ ಕಾರ್ಯದರ್ಶಿ ರಮೇಶ್ ಅವರು, ಆಮೇಲೆ ನಮ್ಮ ಕೋಲಾರ ತಾಲೂಕು ಅಧ್ಯಕ್ಷರಾದಂಥ ಮೋಹನ್ ಅವರು, ಆಮೇಲೆ ನಮ್ಮ ಜಿಲ್ಲಾ